ನಮಸ್ಕಾರ. ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ನಮಗೆಲ್ಲ ಈ ದುಬೈಗೆ ಹೋಗಬೇಕು ಅನ್ನುವಂಥ ಆಸೆ ಅಂತೂ ಇದ್ದೇ ಇರುತ್ತೆ. ನಾವು ಅದು ಯಾವುದಾದ್ರೂ ಸಿನಿಮಾ ಶೂಟಿಂಗ್ನಲ್ಲಿ ವಿಜುವಲ್ಸ್ ನೋಡಿದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅಥವಾ ದುಬೈನಲ್ಲಿ ಇರೋರು ಅಲ್ಲಿನ ವಾತಾವರಣ ಹಾಗಿದೆ ಅಥವಾ ಶಾಪಿಂಗ್ ಹೀಗೆ ಮಾಡ್ಬೋದು, ಪ್ಲೇಸಸ್ಗಳು ಆ ಥರ ಇದೆ ಅಂತ ಹೇಳಿದಾಗ ಒನ್ಸ್ ದುಬೈನ ನೋಡಬೇಕಲ್ವಾ ಅಂತ ಅನಿಸುತ್ತೆ. ಬಟ್ ದುಬೈ ಅಂತ ಅಂದ ತಕ್ಷಣ ತುಂಬ ದೂರ ಅನಿಸುತ್ತೆ. ಹಿಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು, ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ, ಟ್ರಾವೆಲ್ ಮಾಡೋದಾದರೆ ಟ್ರಾವೆಲ್ ಬಗ್ಗೆ ನಮ್ಗೆ ಹೆಚ್ಚಿನ ಐಡಿಯಾ ಇಲ್ಲ ಅಂತ ಅಂದರೆ ನಾವು ಹೆದರ್ಕೊಂಡು ಬಿಡ್ತೀವಿ, ಬೇಡ ಅಷ್ಟು ದೂರ ಯಾಕೆ ಹೋಗೋದು ಅಂತ. ಬಟ್ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ನೀವು ದುಬೈಗೆ ಹೋಗಬೇಕು ಅನ್ನುವಂಥ ಕನಸನ್ನು ಬಹಳ ಈಸಿಯಾಗಿ ನನಸು ಮಾಡೋದಕ್ಕೆ ಅಂತ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅರೇಂಜ್ ಮಾಡಿದ್ದಾರೆ. ಸೊ ನೀವು ಯಾವಾಗ ಬೇಕಾದರೂ ದುಬೈಗೆ ಹೋಗಬೇಕು ಅಂತ ಅಂದ್ಕೊಂಡ್ರು ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸೊ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಈ ದುಬೈ ಪ್ಯಾಕೇಜಲ್ಲಿ ಏನೆಲ್ಲ ಹೈಲೈಟ್ಸ್ ಇದೆ, ಎಷ್ಟು ದಿನ ಹೋಗ್ಬಿಟ್ಟು ಬರ್ಬೋದು, ಎಷ್ಟು ದುಡ್ಡು ಆಗುತ್ತೆ, ಅಲ್ಲಿ ಎಲ್ಲೆಲ್ಲಿ ಸ್ಟೇ ಆಗ್ತೀವಿ, ಯಾವ್ಯಾವ ಪ್ಲೇಸಸ್ಗಳನ್ನ ನೋಡ್ಬೋದು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. ನಮ್ಮ ಜೊತೆಗೆ ಶ್ರುತಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಾನು ಶ್ರುತಿ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ದುಬೈ ಕಂಪ್ಲೀಟ್ ಟೂರ್ ಪ್ಯಾಕೇಜ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಅಂತ ಅನ್ಸ್ಕೊಂಡಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿ ಕರ್ನಾಟಕ ಜನತೆ ತುಂಬಾ ಸಪೋರ್ಟಿವ್ ಕೊಟ್ಟು ಹೋಗಿ ಬಂದು ತಿಳ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮೇಡಮ್, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನಾವು ಪ್ರತಿದಿನ ಮಾತಾಡ್ತಾನೆ ಇದ್ದೀವಿ. ಸೊ ಗ್ರಾಹಕರು ಕೂಡ ನಿಮ್ಮ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ಬಹಳ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಈ ದುಬೈ ಪ್ಯಾಕೇಜ್ ಅಂದಿದ ತಕ್ಷಣ ಎಲ್ರಿಗೂ ಟೆನ್ಷನ್ ಆಗಿಬಿಡುತ್ತೆ, ಹೆವಿ ಇರುತ್ತೇನೋ, ಎಲ್ಲೆಲ್ಲಿ ಹೋಗ್ತಾರೆ, ನಮ್ಗಷ್ಟು ಐಡಿಯಾ ಇಲ್ಲ ಅಂತ. ಸೊ ನಿಮ್ಮಲ್ಲಿ ಈ ದುಬೈ ಪ್ಯಾಕೇಜ್ ಬಗ್ಗೆ ನೋಡೋದಾದರೆ ಏನೆಲ್ಲ ವಿಶೇಷತೆ ಇದೆ ಅಂತ ವೀಕ್ಷಕರಿಗೆ ತಿಳಿಸೋದಾದ್ರೆ? ದುಬೈ ಅಂದರೆ ವರ್ಲ್ಡ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಅಲ್ಲೇ ಇರೋದ್ರಿಂದ ಸಾಕಷ್ಟು ಜನ ಅಲ್ಲಿ ಹೋಗಬೇಕು ಅಂತ ಇಷ್ಟಪಡ್ತಾರೆ. ಶಾಪಿಂಗ್ ಮಾಡೋರು ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಎಲ್ಲ ಥರ ಅಲ್ಲಿ ಸಿಗೋದ್ರಿಂದ, ಮತ್ತು ವರ್ಲ್ಡ್ಸ್ ಬೆಸ್ಟ್ ಬುರ್ಜ್ ಖಲೀಫಾ ಅಲ್ಲಿದೆ. ಸೊ ಇದರಿಂದ ನೀವು ದುಬೈ ಕಂಪ್ಲೀಟಾಗಿ ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಯಾವ ಥರ ಇರುತ್ತೆ, ಕಲರ್ಫುಲ್ ಸಿಟೀಸು, ಗಾರ್ಡನ್ಸು, ಬಿಸ್ನೆಸ್ ಹಬ್ ಅಂತಲೇ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ವಿಷಯದಲ್ಲಂತೂ ಬಂದಾಗ ತುಂಬಾ ಕಲರ್ಫುಲ್ ಸಿಟಿ ಅದು. ಸೊ ಎಲ್ಲರೂ ಫಸ್ಟ್ ಟೈಮ್ ಯಾರಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಾಗ ದುಬೈ ಸಿಟಿನ ಈಸಿಯಾಗಿ ಚೂಸ್ ಮಾಡ್ಕೊಳ್ತಾರೆ. ಯಂಗ್ಸ್ಟರ್ಸ್ ಆಗಿರ್ಬೋದು, ಎಲ್ಡರ್ಸ್ ಆಗಿರ್ಬೋದು, ಯಾವುದೇ ವಯಸ್ಕರ ಇಲ್ಲದೆ ಇರೋರು ದುಬೈನ ನಾನು ನೋಡಲೇಬೇಕು ಅಂತ ತುಂಬಾ ಆಸೆ ಪಟ್ಟಿರ್ತಾರೆ. ಓಕೆ. ಸೊ ಇವಾಗ ಬೇರೆ ಬೇರೆ ಪ್ಲೇಸಸ್ಗಳಿಗೂ ಕೂಡ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದೀರಾ, ಪ್ಯಾಕೇಜಸ್ಗಳ ಬಗ್ಗೆ ನಮ್ಮಲ್ಲೂ ಕೂಡ ಹೇಳಿದ್ದೀರಾ. ಸೊ ಬೇರೆ ಬೇರೆ ಪ್ಲೇಸಸ್ಗೂ ದುಬೈಗೂ ನಾವು ನೋಡಿದಾಗ ಏನು ವೇರಿಯೇಷನ್ಸ್ ಇರುತ್ತೆ, ಯಾಕೆ ದುಬೈಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ, ಮತ್ತು ಈ ಪ್ಯಾಕೇಜು ಅಥವಾ ಟೂರು ಹೋಗೋರಿಗೆ ದುಬೈ ಎಷ್ಟು ಫೇವ್ರೇಟ್ ಆಗುತ್ತೆ ಅಂತ? ದುಬೈ ನೋಡಬೇಕಾದ್ರೆ ನೀವು ಬೇರೆ ಸ್ಟೇಟ್ ಅಥವಾ ಸಿಟೀಸ್ ನೋಡಬೇಕಾದ್ರೂ ದುಬೈ ನೋಡಬೇಕಾದ್ರೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದರೆ ಅಲ್ಲಿ ನಿಮಗೆ ಶಾಪಿಂಗ್ಗೆ ತುಂಬಾ ಫೇಮಸ್ ಮ್ಯಾಮ್. ಮತ್ತು ನಿಮಗೆ ಟ್ಯಾಕ್ಸ್ ಫ್ರೀ ಗೋಲ್ಡ್ ಅಲ್ಲಿ ನಾವು ತೊಗೊಳ್ಬೋದು. ವೆರೈಟೀಸ್ ಆಫ್ ಸ್ಟೋನ್ಸ್, ಪ್ರೆಷಿಯಸ್ ಸ್ಟೋನ್ಸ್ ಸಿಗ್ಬೋದು, ಅಥವಾ ಪ್ಲಾಟಿನಮ್, ಸಿಲ್ವರ್ ಎಲ್ಲ ಕಮ್ಮಿ ಬೆಲೆಗೆ ಅಲ್ಲಿ ಮಾರಾಟ ಮಾಡೋದ್ರಿಂದ ಶಾಪಿಂಗ್ಗೆ ತುಂಬಾ ಹೇಳ್ಬೋದು. ಮತ್ತು ಬುರ್ಜ್ ಖಲೀಫಾ ನೋಡೋಕ್ಕೆ ಜಾಸ್ತಿ ಜನ ಅಲ್ಲಿ ಹೋಗ್ತಾರೆ. ಸೊ ಅದರದ್ದೇ ಆದಂಥ ಸ್ಪೆಷಾಲಿಟಿ ಇರೋದ್ರಿಂದ ದುಬೈ ಯೂನಿಕ್ ಆಗಿ ಕಾಣ್ತದೆ. ಓಕೆ. ಸೊ ನಿಮ್ಮಲ್ಲಿ ಪ್ಯಾಕೇಜ್ ಬಗ್ಗೆ ನಾವು ನೋಡೋದಾದ್ರೆ ಎಷ್ಟು ದಿನಗಳ ಪ್ಯಾಕೇಜ್ ಹೇಗಿರುತ್ತೆ, ಡೇ 1 ಎಷ್ಟು ದಿನದವರೆಗೂ, ಸ್ಟಾರ್ಟಿಂಗಿಂದ ಎಂಡ್ ಡೇವರೆಗೂ ಏನೆಲ್ಲ ಇರುತ್ತೆ, ಏನೆಲ್ಲ ಪ್ಲೇಸಸ್ನ ಕರ್ಕೊಂಡು ಹೋಗ್ತೀರಾ, ತೋರಿಸ್ತೀರಾ ಅಂತ? ನಮ್ಮಲ್ಲಿ ಈಗ 4 nights 5 daysಗೆ ಪ್ಯಾಕೇಜ್ ಆಫರ್ಸ್ ಕೂಡ ಬಿಟ್ಟಿದ್ದಾರೆ. ತುಂಬ ಒಳ್ಳೊಳ್ಳೆ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ಮೆರೀನಾ ಕ್ರೂಸ್ ಡಿನ್ನರ್ ಆಗಿರ್ಬೋದು, ಡೆಸರ್ಟ್ ಸಫಾರಿ ಆಗಿರ್ಬೋದು, ಬುರ್ಜ್ ಖಲೀಫಾ 124th ಫ್ಲೋರ್ವರೆಗೂ ಹೋಗಿ ಬರೋವಂಥ ಚಾನ್ಸ್ ಇದೆ. ಅದಾದಮೇಲೆ ನಿಮಗೆ ಗೋಲ್ಡನ್ ಸ್ಕ್ವಾ, ಮತ್ತು ಮಾರ್ಬಲ್ ಕಟಿಂಗ್ ಬುದ್ಧ ಟೆಂಪಲ್, ಗೋಲ್ಡನ್ ಬುದ್ಧ ಟೆಂಪಲ್, ಅಬುಧಾಬಿ ಸಿಟಿ ಟೂರ್, ದುಬೈ ಸಿಟಿ ಟೂರ್, ಇದೆಲ್ಲ ನೋಡಿಕೊಂಡು ನೀವು ಆರಾಮಾಗಿ ಮುಗಿಸ್ಕೊಂಡು ಬರುವಂಥ 4 nights 5 days ಪ್ಯಾಕೇಜ್ನ ನಮ್ಮಲ್ಲಿ ಈಗ ಕಳಿಸಿದ್ದಾರೆ. ಸೊ ಮಾರ್ಬಲ್ ಬುದ್ಧ ಟೆಂಪಲ್ ನೋಡಲೇಬೇಕಾದಂಥ ಟೆಂಪಲ್, ಮತ್ತು ಗೋಲ್ಡನ್ ಬುದ್ಧ, ಇದೆಲ್ಲ ತುಂಬ ಒಂದು ವರ್ಷಿಪ್ ಪ್ಲೇಸಸಲ್ಲಿ ಇದೊಂದಾಗಿರೋದ್ರಿಂದ ಅಕ್ಷರಧಾಮ ಟೆಂಪಲ್ ಕೂಡ ನಾವು ನೋಡ್ಬೋದು. ಇದಲ್ಲದೆ ನಿಮಗೆ ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್. ಮಿರಾಕಲ್ ಗಾರ್ಡನಲ್ಲಿ ತುಂಬ ವೆರೈಟಿ ಆಫ್ 150 million ಫ್ಲವರ್ಸ್, ವೆರೈಟಿ ಆಫ್ ಫ್ಲವರ್ಸ್ ನೋಡ್ಬೋದು, ಮತ್ತು 100 ಟೈಪ್ಸ್ ಆಫ್ ಪ್ಲಾಂಟೇಶನ್ಸ್ನ ನೋಡ್ಬೋದು. ಮಿರಾಕಲ್ ಗಾರ್ಡನಲ್ಲಿ ನೀವು ಎಮರೈಟ್ಸ್ ಇದು ಏರ್ ಬಸ್ನ ಬರೀ ಫ್ಲವರ್ಸಲ್ಲಿ ಇದು ಮಾಡಿರ್ತಾರೆ, ಡೆಕೋರೇಟ್ ಮಾಡಿರ್ತಾರೆ. ವೆರೈಟಿ ಆಫ್ ಸ್ಟ್ರಕ್ಚರ್ಸ್ನ ನೋಡ್ಬೋದು. ಮತ್ತು ಗ್ಲೋಬಲ್ ವಿಲೇಜ್ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ದುಬೈಯಲ್ಲಿ ನೋಡಬೇಕಾದಂಥ ಪ್ಲೇಸ್ ಮ್ಯಾಮ್. ಒಂದೇ ಪ್ಲೇಸಲ್ಲಿ ಮಲ್ಟಿ ಕಲ್ಚರ್ಸ್ನ, ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಡೈನಿಂಗ್
ಲೈಟ್ನಿಂಗ್ ಆಗಿರ್ಬೋದು ಎಲ್ಲ ಒಂದೇ ಪ್ಲೇಸಲ್ಲಿ ನೋಡೋದ್ರಿಂದ ತುಂಬಾ ಕಲರ್ಫುಲ್ ಆಗಿರುತ್ತೆ. ಸೊ ಇದೆರಡು ಪ್ಲೇಸ್ ತುಂಬ ಹೈಲೈಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ದುಬೈ ಪ್ಯಾಕೇಜ್ಗೆ ಪ್ಲಾನ್ ಮಾಡ್ತಾ ಇರೋರಿಗೆ, ನಾವು ದುಬೈ ನೋಡಬೇಕು ನೋಡೇ ಇಲ್ಲ ಅಂತ ಅನ್ಕೊಳ್ತಿರೋರಿಗೆ, ಯಾರು ಒಂದ್ಸತಿ ಆಲ್ರೆಡಿ ಹೋಗಿದ್ದೀವಿ ಮತ್ತೆ ಹೋಗುವಂಥ ಸಿಟಿನೇ ಮತ್ತೆ ನೋಡುವಂಥ ಸಿಟಿಗೆ ಹೋಗಬೇಕು ಅಂತ ಅನ್ಕೊಳ್ತಿರೋರಿಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಏನು ಹೇಳ್ತೀರಾ ಅವ್ರಿಗೆ? ಅಂತಂದರೆ ಬೇರೆ ಅವ್ರು ನಾರ್ಮಲ್ ಆಗಿ ಹೋಗೋದಕ್ಕೂ, ಸೋಲೋ ಹೋಗಿ ಬಂದಿದ್ರು ಅಥವಾ ಬೇರೆ ಪ್ಯಾಕೇಜಸ್ ಮುಖಾಂತರ, ಬೇರೆ ಟ್ರಾವೆಲ್ಸ್ ಮುಖಾಂತರ ಹೋಗಿ ಬಂದಿದ್ರು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ಹೋಗೋದಿದ್ರೆ ಅವರ ಜರ್ನಿ ಹೇಗಿರುತ್ತೆ ಅಂತ? ಮ್ಯಾಮ್ ಒಂದ್ಸತಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಬುಕ್ಕಿಂಗ್ ಆಗಿದೆ ಅಂದರೆ ತುಂಬಾ ಫಾಲೋಅಪ್ಸ್ ಇರುತ್ತೆ. ಸೊ ಪ್ಲೇಸಸ್ನ ಇಂಪಾರ್ಟೆನ್ಸ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಈಗ ಲಾಸ್ಟ್ ಟೈಮ್ ಯಾವುದಾದ್ರೂ ಒಂದು ಪ್ಲೇಸ್ ಬಿಟ್ಟಿರ್ತಾರೆ, ಮೋಸ್ಟ್ ಆಫ್ ನಿಮಗೆ ಶೇಖ್ ಸೈಯದ್ ಮಾಸ್ ಇದು ನೋಡೇ ಇರಲ್ಲ. ಸೊ ಅಕ್ಷರಧಾಮ ಇವಾಗ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಈ ಥರ ನಾನು ಪ್ಲೇಸಸ್ ಹೇಳೋದ್ರಿಂದ ಕಸ್ಟಮರ್ಗೆ ಮತ್ತೆ ನೋಡಬೇಕು, ಇದು ನಾವು ಮಿಸ್ ಮಾಡಿದ್ವಿ ಲಾಸ್ಟ್ ಟೈಮಲ್ಲಿ. ಸೊ ಅದನ್ನು ನಾವು ಕೀ ಪಾಯಿಂಟ್ಸ್ನ ಅವ್ರಿಗೆ ಕರೆಕ್ಟಾಗಿ ಡೀಟೇಲಾಗಿ ಹೇಳಬೇಕು. ಮತ್ತು ಹೇಳ್ದಂತೆ ಇನ್ಕ್ಲೂಡಿಂಗ್ ಫ್ಲೈಟ್ಸು, ಫುಡ್ಸು, ಅಕಾಮಿಡೇಷನ್ ತುಂಬಾ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ಎಲ್ಲ ಪ್ಲೇಸಸ್ಸು ಟೈಮ್ ವೇಸ್ಟ್ ಮಾಡದೇ ಇರೋಂಗೆ, ಸಫಾರಿ ಆಗಿರ್ಬೋದು ಮತ್ತು ಅಲ್ಲಿ ನಿಮಗೆ ಮೆರೀನಾ ಕ್ರೂಸ್ ಡಿನ್ನರ್ ಆಗಿರ್ಬೋದು ಎಲ್ಲ ಅಟ್ರಾಕ್ಟಿವ್ ಇರುತ್ತೆ. ಸೊ ಬೇರೆಯವರು ಹೇಗೆ ಹೇಳಿರ್ತಾರೋ ಗೊತ್ತಿಲ್ಲ, ಆದರೆ ನಾವು ಏನು ಹೇಳಿರ್ತೀವೋ ಐಟಿನರಲ್ಲಿ ಯಾವ ಥರ ಪ್ಲೇಸಸ್ನ ಹೇಳಿರ್ತೀವೋ ಅದೇ ಕವರ್ ಟೈಮ್ ವೇಸ್ಟ್ ಮಾಡದೆ ಮಾಡೋದ್ರಿಂದ ನಮ್ಮಲ್ಲಿ ಈ ಥರ ಸರ್ವಿಸ್ಗೂ ತುಂಬ ವ್ಯತ್ಯಾಸ ಬೀಳುತ್ತೆ. ಫುಡ್ ಆಗಲಿ ನಿಮಗೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಸೌತ್ ಇಂಡಿಯನ್ ಫುಡ್ ನಾವು ಕೊಡ್ತಿರ್ತೀವಿ. ಸೊ ಅವ್ರಿಗೆ ಮನೇಲೇ ನಮ್ಮ ಸೌತ್ ಇಂಡಿಯನ್ ಫುಡ್ನ ತಿಂತಾ ಇದ್ದೀವಿ ಅಂತ ಫೀಲಿಂಗ್ ಬರಬೇಕು. ಯಾಕಂದರೆ ಬೇರೆ ದೇಶಕ್ಕೆ ಹೋದ್ಮೇಲೆ ಆ ಫುಡ್ ಸೆಲೆಕ್ಟ್ ಆಗುತ್ತೋ ಇಲ್ವೋ, ಅವ್ರಿಗೆ ಇಷ್ಟಪಡ್ತಾರೋ ಇಲ್ವೋ. ಸೊ ನಾವೇನು ಮಾಡಿದ್ವಿ, ಸೌತ್ ಇಂಡಿಯನ್ ಫುಡ್ಸ್ನ ಕೊಡ್ತಾ ಇದ್ದೀವಿ. ಸೊ ಇದೇ ನಮ್ಮ ಸರ್ವಿಸ್ ಹೆಚ್ಚಾಗಿರೋದ್ರಿಂದ ಬೇರೆಯವ್ರಿಗೂ ನಮಗೂ ವ್ಯತ್ಯಾಸ ಇದೇ ಜಾಸ್ತಿ ಬರುತ್ತೆ ಸರ್ವಿಸ್ ಮುಖಾಂತರ. ಓಕೆ, ಸೊ ಈಗ ನೀವು ಪ್ಲ್ಯಾನ್ ಮಾಡುವಾಗ ಯಾವ ಥರ ಪ್ಲ್ಯಾನ್ ಇರುತ್ತೆ ಅಂದರೆ ಮಂತ್ಲಿ 2 ಬ್ಯಾಚ್ ವೈಸಲ್ಲಿ ನಾವು ಕಳಿಸ್ತೀವಿ ಅಥವಾ ಮಂತ್ಲಿ 1 ಬ್ಯಾಚ್ ಕಳಿಸ್ತೀವಿ, ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ? ಬಿಕಾಸ್ ದುಬೈ ಅಂತ ಹೇಳಿದ ತಕ್ಷಣ ತುಂಬ ಜನ ಹೋಗೋರು ಇರ್ತಾರೆ. ಸೊ 2 ಬ್ಯಾಚಸ್ನ ಕಳಿಸ್ತಾರೆ ಅಂತ ಅನ್ಸುತ್ತೆ, ಅಥವಾ ತುಂಬ ಬ್ಯಾಚಸ್ ಹೋಗಿ ಬರುತ್ತೇನೋ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಜೊತೆಗೆ ಒಂದು ಬ್ಯಾಚಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ? 20, 25, 30 ಈ ಥರ ಬಂದಾಗ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂತ? ನಮ್ಮದು ವರ್ಷ ಪೂರ್ತಿ ಬ್ಯಾಚ್ ಹೋಗ್ತಾ ಇರುತ್ತೆ ಮ್ಯಾಮ್. ಮಂತ್ಲಿ ಟ್ವೈಸ್ ನಾವು ಈ ಬ್ಯಾಚ್ನ ಕಂಡಕ್ಟ್ ಮಾಡ್ತೀವಿ. 20+ ಅಂದರೆ 30 ಒಳಗಡೆ ಮೆಂಬರ್ಸ್ನ ಈ ಡೇಟಿಂದ ಈ ಡೇಟ್ಗೆ ಬುಕ್ ಮಾಡೋಕ್ಕೆ ಆಫರ್ಸ್ ಸಹ ಇರುತ್ತೆ. ಇದಲ್ಲದೆ ಇವಾಗ ದಸರಾ ದೀಪಾವಳಿಗೆ ಮುಂದಿಟ್ಕೊಂಡು ಆಫರ್ಸ್ ಚೆನ್ನಾಗಿ ಬಿಟ್ಟಿದ್ದಾರೆ. ಸೊ ಈ ಆಫರ್ಸ್ ಟೈಮಲ್ಲಿ 30 ಮೆಂಬರ್ಸ್ ಅಂತೂ ಒಂದು ಗ್ರೂಪಲ್ಲಿ ಹೋಗೋದ್ರಿಂದ ಸೊ ಕರೆಕ್ಟಾಗಿ ನಿಮಗೆ ತುಂಬ ಮೆಸಿ ಪೀಪಲ್ಸ್ ಅಥವಾ ಜಾಸ್ತಿ ಇದ್ದಾರೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. 30 ಜನನ ಮಂತಲ್ಲಿ ಟ್ವೈಸ್ ಬುಕ್ಕಿಂಗ್ ಮಾಡ್ಕೊಳ್ತೀವಿ. ಸೊ ಇದರಿಂದ ನಿಮಗೆ ಲಿಮಿಟ್ಸ್ ಬಂದು 30 ಇರುತ್ತೆ ಮ್ಯಾಮ್. ಓಕೆ. ಸೊ ಈಗ ನೀವೇ ಬುಕ್ ಅಂದರೆ ಮೊದಲಿಗೆನೆ ಈ ಡೇಟಲ್ಲಿ ನಾವು ದುಬೈ ಹೋಗ್ತಾ ಇದ್ದೀವಿ, ಬರೋರು ನಮ್ಮ ಜೊತೆಗೆ ಜಾಯ್ನ್ ಆಗ್ಬೋದು ಅಂತ ಹೇಳೋದು ಒಂದು. ಇನ್ನೊಂದು, ಕೆಲವರು ಸಪ್ರೇಟಾಗಿ ಯಾವಾಗ ಬೇಕಾದರೂ ಯಾವುದೇ ಟೈಮಿಗೆ ಬೇಕಾದ್ರೂ ಕೇಳ್ಬೋದು. ಇಲ್ಲ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಇಡೀ ಫ್ಯಾಮಿಲಿ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಕೊಲೀಗ್ಸ್ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ, ಅದಕ್ಕೆ ಏನು ಆಪ್ಷನ್ಸ್ ಇದೆ ನಿಮ್ಮಲ್ಲಿ ಅಂತ? ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ 3 ವೆರೈಟೀಸ್ ಆಫ್ ಪ್ಯಾಕೇಜಸ್ ಇದೆ. ಒಂದು ನಿಮಗೆ ಗ್ರೂಪ್ ಪ್ಯಾಕೇಜ್ ಅಂದರೆ ಫಿಕ್ಸ್ಡ್ ಡಿಪಾರ್ಚರ್, ನಾವೇ ಅರೇಂಜ್ ಮಾಡಿರೋಂಥ ಡೇಟಿಗೆ ಕಸ್ಟಮರ್ಸ್ ಬರೋದ್ರಿಂದ ಸೊ ಅದು ಫಿಕ್ಸ್ಡ್ ಆಗಿರುತ್ತೆ. ಇನ್ನೊಂದು ಬಂದು ಕಸ್ಟಮೈಸ್, ಅಂದರೆ ಕಸ್ಟಮರ್ ಯಾವ ಥರ ಡೇಟ್ಸ್ ಕೇಳ್ತಾರೋ ಅಥವಾ ಅವ್ರ ತಕ್ಕನಾಗೆ ಅವ್ರ ಅನುಕೂಲಕ್ಕೆ ತಕ್ಕಾಗೆ ನಾವು ಮಾಡಿಕೊಡುವಂಥದ್ದು ಕಸ್ಟಮೈಸ್ ಆಗಿರುತ್ತೆ. ಇನ್ನು ಒಬ್ಬರು ಲ್ಯಾಂಡ್ ಪ್ಯಾಕೇಜ್ ಪ್ರಿಫರ್ ಮಾಡ್ತಾರೆ. ನಾವು ಆಲ್ರೆಡಿ ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸೊ ನಮಗೆ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೋ ಏನೂ ಗೊತ್ತಿರಲ್ಲ. ಸೊ ನಮಗೆ ಒಂದು ಲ್ಯಾಂಡ್ ಪ್ಯಾಕೇಜ್ ಅಂದರೆ ಪಿಕಪ್ಪಿಂದ ಡ್ರಾಪ್ವರೆಗೂ ಅಕಾಮಿಡೇಷನ್ ಆಗಲಿ, ಫುಡ್ ಆಗಲಿ, ಓಡಾಡೋಕ್ಕೆ AC ವೆಹಿಕಲ್ ಆಗಿ ಪ್ರತಿಯೊಂದು ನಾವೇ ಅರೇಂಜ್ ಮಾಡೋದ್ರಿಂದ ಅದನ್ನು ಲ್ಯಾಂಡ್ ಪ್ಯಾಕೇಜ್ ಅಂತಾರೆ. ವೆರೈಟೀಸ್ ಆಫ್ ಆಪ್ಷನ್ ಇರೋದ್ರಿಂದ ಕಸ್ಟಮರ್ಸ್ಗೆ ಯಾವುದಕ್ಕೂ ಇಲ್ಲ ಅಂತ ಹೇಳೋಗಿಲ್ಲ. ಫಿಕ್ಸ್ಡ್ ಡಿಪಾರ್ಚರ್ ಮತ್ತು ಕಸ್ಟಮೈಸ್ ಮತ್ತು ಲ್ಯಾಂಡ್ ಪ್ಯಾಕೇಜ್, ಈ 3 ವೆರೈಟೀಸಲ್ಲಿ ನಮ್ಮಲ್ಲಿ ಪ್ರತಿ ತಿಂಗಳು ಪ್ಯಾಕೇಜಸ್ ನಡೀತಾ ಇರುತ್ತೆ. ಓಕೆ, ಅಂದರೆ ಈಗ ದುಬೈಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಎಷ್ಟು ದಿನ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅಂತ? ಅಂದರೆ ಕೆಲವರು ಸ್ವಲ್ಪ ಡಿಲೇ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ, ಸಡನ್ನಾಗಿ ಪ್ಲ್ಯಾನ್ ಏನೋ ಚೇಂಜಸ್ ಆಯಿತು ಅನ್ನೋದು ಇರುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ಡ್ ಆಗಿ ಎಷ್ಟು ಮುಂಚಿತವಾಗಿ ಮಾಡ್ಕೊಳ್ಳೋದು ಸೂಕ್ತ ಅಂತ? ಮ್ಯಾಮ್ ಇದರಲ್ಲಿ ಡಾಕ್ಯುಮೆಂಟೇಷನ್ ಇರೋದ್ರಿಂದ ನಿಮಗೆ ಪಾಸ್ಪೋರ್ಟ್ ಬೇಕಾಗುತ್ತೆ. ಸೊ 30 ದಿವಸದ ಮುಂಚೆ ನೀವು ಪ್ಲ್ಯಾನ್ ಮಾಡೋದ್ರಿಂದ ನಮಗೂ ಒಂದು ವೆರಿಫಿಕೇಷನ್ ಇರುತ್ತೆ. ಇದಂತೆ ಅಲ್ಲದೆ 15 ಡೇಸ್ ಲಾಸ್ಟ್ ಆಗಿರುತ್ತೆ. ಸೊ ಪ್ರತಿ ತಿಂಗಳು ನೀವು 15 ಡೇಸ್ ಮುಂಚೆ ಪ್ಲ್ಯಾನ್ ಮಾಡಿದ್ರೆ RV ಟೂರ್ಸ್ಗೆ ಆರಾಮಾಗಿ ಕಾಲ್ ಮಾಡಿ ಬರ್ತಾ ಇರೋಂಥ ನಂಬರ್ಸ್ನ ತೊಗೊಳ್ಳಿ, ಏನೇ ಡೌಟ್ಸ್ ಇದ್ರೂ ನೀವು ಹೇಳ್ಬೋದು. ಓಕೆ, ಸೊ ಇದಕ್ಕೆ ಏನು ಡಾಕ್ಯುಮೆಂಟ್ ಎಲ್ಲ ಬೇಕಾಗುತ್ತೆ? ನಾವು ದುಬೈ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ
ಅನ್ನೋ ರೀಸನ್ಗೆ ಏನೇನು ಬೇಕಾಗುತ್ತೆ, ನಾವು ಹೆಂಗೆ ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ, ತಯಾರಿ ಹೆಂಗಿರಬೇಕಾಗತ್ತೆ? ನಮ್ಮ ಪ್ಯಾಕೇಜಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಫ್ಲೈಟು ವೀಸಾ ಇದ್ರಿರೋದ್ರಿಂದ ಕಸ್ಟಮರ್ಸ್ಗೆ ನಾವು ಜಾಸ್ತಿ ಡಾಕ್ಯುಮೆಂಟ್ ಮೇಲೆ ತಲೆ ಕೆಡ್ಸೋಕೆ ಬಿಟ್ಟಿಲ್ಲ. ನಾವೇ ಈ ವೀಸಾ ಕೂಡ ಮಾಡೋದ್ರಿಂದ ನೀವು ಬರೀ ಪಾಸ್ಪೋರ್ಟ್ ಒಂದು ಡಾಕ್ಯುಮೆಂಟೇಷನ್ ಇಟ್ಕೊಂಡ್ರೆ ಸಾಕು. ಪಾಸ್ಪೋರ್ಟ್ ಸೈಜ್ ಫೋಟೋನ ಕಳಿಸ್ಬೇಕಾಗುತ್ತೆ, ಮತ್ತು ಕ್ಲೀನಾಗಿರುವಂಥ PDF ಮೂಲಕ ಪಾಸ್ಪೋರ್ಟ್ನ ರೆಡಿ ಮಾಡಿ ಕಳಿಸಿದ್ರೆ ಅಷ್ಟೇ. ಸಾಮಾನ್ಯದಲ್ಲಿ ಸಾಮಾನ್ಯ ಡಾಕ್ಯುಮೆಂಟೇಷನ್, ತುಂಬ ಜಾಸ್ತಿ ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂಥ ಡಾಕ್ಯುಮೆಂಟೇಷನ್ ಇಲ್ಲ. ನಮ್ಮದೇ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ವೀಸಾ ಕೊಡ್ತಾ ಇದ್ದೀವಿ, ಆನ್ ಅರೈವಲ್ ವೀಸಾ. ಸೊ ಅದ್ರ ಬಗ್ಗೆ ಕಸ್ಟಮರ್ಸ್ ಏನು ಜಾಸ್ತಿ ತಿಳ್ಕೊಳ್ಳೋದಿಲ್ಲ. ರಿನಿವಲ್ ಆಗಿರಬೇಕು ಮತ್ತು ಪಾಸ್ಪೋರ್ಟ್ ಇರಬೇಕು ಅಷ್ಟೇ. ಓಕೆ. ಸೊ ಕೆಲವೊಂದು ಪ್ಲೇಸಸ್ಸಿಗೆ ಹೋಗ್ಬೇಕಾದ್ರೆ ನಾವು ಏಜ್ ಲಿಮಿಟ್ಸ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಅಥವಾ ಇಲ್ಲಿಗೆ ಇವರಿಗೆ ಇದು ಸೂಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಬಟ್ ದುಬೈ ಹಂಗಲ್ಲ, ಎಲ್ರಿಗೂ ಸೂಟ್ ಆಗುತ್ತೆ, ಯಾರು ಬೇಕಾದರೂ ಹೋಗ್ಬೋದು. ಸೊ ಅಲ್ಲಿ ಹೋಗಿ ಎಂಜಾಯ್ ಮಾಡೋದಕ್ಕೆ ವಯಸ್ಸಿನ ಮಿತಿ ಅನ್ನೋದು ಕೂಡ ಇರೋದಿಲ್ಲ, ಜೆಂಡರ್ ಅನ್ನೋದು ಕೂಡ ಇರಲ್ಲ, ಗರ್ಲ್ಸ್ ಆರ್ ಬಾಯ್ಸ್ ಯಾರು ಬೇಕಾದರೂ ಹೋಗ್ಬೋದು. ಸೊ ಹಾಗೆ ಎಲ್ಲ ವರ್ಗದವರು ಪ್ಲಾನ್ ಮಾಡುವಂಥ ಈ ದುಬೈ ಎಲ್ರಿಗೂ ಹೆಂಗೆ ಇಷ್ಟ ಆಗುತ್ತೆ, ಎಷ್ಟು ಫೇವ್ರೇಟ್ ಅಂತ ಅನ್ಸ್ಕೊಳುತ್ತೆ. ಅಂದರೆ ನಾವು ಒಂದು ಟ್ರಿಪ್ಪು ಆರ್ ಒಂದು ಟ್ರಾವೆಲ್ ಮಾಡಿದ್ದೀವಿ ಅಂತಂದರೆ ನಮಗೆ ಫೈನ್, ನಮಗೆ ಈ 100% ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ, ಹಾಗೆ ಅನ್ನೋದಕ್ಕೆ ದುಬೈ ಸೆಲೆಕ್ಟ್ ಮಾಡ್ಕೋಬೋದಾ? ನೀವು ಈ ವರ್ಡ್ ಚೆನ್ನಾಗಿ ಯೂಸ್ ಮಾಡಿದ್ರಿ, ಪೈಸಾ ವಸೂಲ್ ಮ್ಯಾಮ್. ಯಾಕಂದರೆ ವರ್ಲ್ಡ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ನಲ್ಲ, ಆ ವರ್ಡ್ಗೆ ಸೂಟ್ ಆಗುವಂಥ ದುಬೈ ಸಿಟಿ ಹಾಗೇ ಇದೆ ಮ್ಯಾಮ್. ಮಕ್ಕಳಿಗೆ ಗಾರ್ಡನ್ಸ್ ಆಗಲಿ ಅದೆಲ್ಲ ನೋಡೋಕೆ ತುಂಬ ಇಷ್ಟ ಇರುತ್ತೆ. ಮತ್ತು ಯಂಗ್ಸ್ಟರ್ಸ್ನ ವಿಸಿಟ್, ಅದು ಸಫಾರಿ ಅಡ್ವೆಂಚರ್ಸ್ ಮಾಡೋರಿಗೆ ಯಂಗ್ಸ್ಟರ್ಸ್ಗೆ ಅದು ಇಷ್ಟ ಆಗುತ್ತೆ. ಮತ್ತು ಅಕ್ಷರಧಾಮ ಟೆಂಪಲ್ ಇರೋದ್ರಿಂದ ಎಲ್ಲ ಏಜ್ ಅವರು ಆರಾಮಾಗಿ ಹೋಗಿ ಬರೋದು, ಖುಷಿಯಾಗಿ ಹೋಗಿ ಬರುವಂಥ ದುಬೈನ ಖಂಡಿತ ನೀವು ಹೋಗಲೇಬೇಕು ಅಂತ ಹೇಳಿದ್ದೀವಿ. ಯಾವುದೇ ಥರ ಏಜ್ ಇದರಲ್ಲಿ ಬರೋದೇ ಇಲ್ಲ ಮ್ಯಾಟ್ರ್. ಎಲ್ಲ ಏಜ್ ಅವರು ಹುಮ್ಮಸ್ಸಿಂದ ಹೋಗುವಂಥ ದುಬೈ ಪ್ಯಾಕೇಜ್ ಇದೆ ಮ್ಯಾಮ್. ಓಕೆ. ಸೊ ದುಬೈ ಅಂದ ತಕ್ಷಣ ಹೌದು, ನಾವು ನೋಡೋದಕ್ಕೆ ತುಂಬ ಪ್ಲೇಸಸ್ಗಳಿದೆ, ಬಿಲ್ಡಿಂಗ್ಸ್ಗಳು, ಅಲ್ಲಿನ ಶೈಲಿ ಆಗಿರ್ಬೋದು ಎಲ್ಲವೂ ಚೆನ್ನಾಗಿದೆ. ಅದ್ರ ಜೊತೆಗೆ ಶಾಪಿಂಗ್, ದುಬೈ ಹೋದ್ಮೇಲೆ ಶಾಪಿಂಗ್ ಅಂತೂ ಮಾಡದೆ ಇರೋದಕ್ಕಾಗಲ್ಲ ಅಂತ. ಸೊ ಹಾಗಾಗಿ ನಮಗೆಲ್ಲ ಎಷ್ಟು ಟೈಮಿಂಗ್ಸ್ ಇರುತ್ತೆ, ನಾವು ಪ್ಯಾಕೇಜ್ ವೈಸಲ್ಲಿ ಹೋದಾಗ ನಮ್ಗೆ ಏನಾದರೂ ಹಿಂಸೆ ಆಗ್ಬಿಡುತ್ತೇನೋ, ಕಿರಿಕಿರಿ ಆಗುತ್ತೇನೋ, ಅದಕ್ಕೆ ಅಂತ ಸ್ವಲ್ಪ ಟೈಮು ಆ ಸ್ಪೇಸ್ ಅನ್ನೋದು ಸಿಗುತ್ತಾ ಅನ್ನೋದು ಕೆಲವ್ರ ಪ್ರಶ್ನೆ ಆಗಿರತ್ತೆ. ಸೊ ನಾವು ಓನಾಗಿ ಹೋಗಿದ್ದೀವಿ ಅಂತ ಅಂದರೆ ನಾವು ಹಿಂಗೆ ಎಷ್ಟೊತ್ತು ಬೇಕಾದರೂ ಎಲ್ಲಿ ಬೇಕಾದರೂ ನಿಂತ್ಕೊಳ್ಬೋದು, ಅಲ್ಲಿ ಬರ್ಬೋದು. ಅದ್ರಲ್ಲಿ ರಿಸ್ಕಿ ಕೂಡ ಇದೆ. ಇನ್ ಟೈಮಿಗೆ ನಾವೆಲ್ಲೂ ಹೋಗೋದಕ್ಕಾಗಲ್ಲ, ಇನ್ ಟೈಮಿಗೆ ನಾವು ರಿಟರ್ನ್ ಬರೋದಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಒಂದು ಫ್ಲೈಟ್ ಮಿಸ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಬಟ್ ಕೆಲವರಿಗೆ ನಾವು ಶಾಪಿಂಗ್ ಮಾಡೋದಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತಾ ಅಂತ. ಸೊ ನಿಮ್ಮಲ್ಲಿ ಹೆಂಗೆ ಟೈಮಿಂಗ್ಸ್ನೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ? ನಮ್ಮ ಪ್ಯಾಕೇಜಲ್ಲಿ ಡೀಟೇಲ್ಸ್ ಐಟಿನರಿ ನೋಡ್ಬೇಕಾದ್ರೆ ಗೋಲ್ಡನ್ ಸ್ಕ್ಯೂ ಅಂತ ಒಂದು ಶಾಪಿಂಗ್ ಮಾಲೇ ಇದೆ. ಸೊ ಅದಕ್ಕೆ ಅಂತ ನಾವು ಒಂದು ಲೀಜರ್ ಟೈಮ್ನ ಆಲ್ರೆಡಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀವಿ. ಸೊ ಮೋಸ್ಟ್ ಆಫ್ ದೇಮ್ ಅಲ್ಲಿ ಬರೋದು ಅದನ್ನ ನೋಡೋಕ್ಕೆ ಕಣ್ಣಾರ ಅದು ಹೆಂಗೆ ಬಾರ್ಗೇನ್ ಮಾಡಿ ತಗೊಳ್ತಾರೆ, ಅದು ಹೆಂಗೆ ಅಲ್ಲಿ ರೇಟ್ ಇಷ್ಟು ಕಮ್ಮಿ ಆಗಿದೆ, ಆ ಬ್ಯೂಟಿಫುಲ್ ಆಫ್ ವೆರೈಟಿ ಆಫ್ ಡಿಸೈನ್ಸ್ ಆಫ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಇದು ನೋಡೋಕ್ಕೆ ಜಾಸ್ತಿ ಜನ ಬರ್ತಾರೆ. ಸೊ ನಾವು ಅದಕ್ಕೆ ಆರಾಮಾಗಿ ಲೀಜರ್ನ ಕೊಟ್ಟಿರ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವ್ರು ಕಂಪ್ಲೀಟಾಗಿ ಅದನ್ನ ನೋಡಿ ಅದನ್ನ ತಗೊಳ್ಳೋರು, ಆ ವೆರೈಟೀಸ್ ಆಫ್ ಡಿಸೈನ್ ಅಂದಮೇಲೆ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟಾಗಿ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನಾವು ಇದನ್ನು ಆರಾಮಾಗಿ ಲೀಜರ್ ಟೈಮಲ್ಲಿ ಬಿಟ್ಟಿರ್ತೀವಿ. ಸೊ ಕಸ್ಟಮರ್ಸ್ ಅದನ್ನು ಮತ್ತೆ ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ರಾವೆಲ್ಸ್ ಮುಖಾಂತರ ಹೋದಾಗ ಈ ಥರ ಎಲ್ಲ ನಿಮಗೆ ಕಸಿ ಬಿಸಿ ಇರಲ್ಲ, ಯಾವಾಗ ಬೇಗ ಹೋಗಬೇಕು, ಬೇಗ. ಸೊ ಇದು ಪ್ಯಾಕೇಜ್ ಇನ್ಕ್ಲೂಡ್ ಆಗಿರೋದ್ರಿಂದ ನಿಮಗೆಲ್ಲ ಪ್ರಾಪರ್ ಟೈಮಾಗಿ ಅರೇಂಜ್ ಆಗಿರುತ್ತೆ. ಸೊ ಇದು ನೆಕ್ಸ್ಟ್ ನಿಮ್ಗೆ ಏನು ಪ್ಲೇಸಸ್ ನಾವು ಹೇಳ್ತೀವೋ ಅದನ್ನು ನೀವು ಪ್ರಿಪೇರ್ ಬಿಟ್ಟಿರ್ತೀರಾ. ಸೊ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾವುದಕ್ಕೂ ಅರ್ಜೆಂಟ್ ಮಾಡೋದಾಗ್ಲಿ, ಯಾವುದಕ್ಕೂ ಲೀಜರ್ ಟೈಮ್ ಕೊಡದೇ ಇರೋವಂಥದ್ದಾಗ್ಲಿ ಎಲ್ಲೂ ನಡೆದಿಲ್ಲ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಮ್ಯಾಮ್. ಓಕೆ. ಲೀಜರ್ ಟೈಮ್ ಖಂಡಿತ ಇದ್ದೇ ಇರುತ್ತೆ. ಓಕೆ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಸೊ ಇನ್ನು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಭಾಳ ಜನಕ್ಕೆ ಭಯ ಅನಿಸೋದು ಅಥವಾ ಬಹಳ ಪ್ರಶ್ನೆ ಹಾಕೋದು, ನಾವು ಎಲ್ಲಿ ಸ್ಟೇ ಆಗ್ತೀವಿ ಅಂತ. ಸ್ಟೇ ಆಗಲ್ಲೆಲ್ಲ ಹೆಂಗಿರತ್ತೆ ಅಂತ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಇದೊಂದು ಭಯ, ಸೆಕ್ಯೂರಿಟಿ ವೈಸ್ ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಸ್ಟೇಯಿಂದ ಹಿಡಿದು ಫುಡ್ಡಿಂದ ಹಿಡಿದು ಪ್ರತಿಯೊಂದು ನಿಮ್ಮ ಮ್ಯಾನೇಜ್ಮೆಂಟ್ ಯಾವ ಥರ ನೋಡ್ಕೊಳ್ಳುತ್ತೆ ಅಂತ. ಈಗ ಒಂದು 30 ಮೆಂಬರ್ಸ್ ಒಂದು ಗ್ರೂಪ್ ಹೋಗ್ತಾ ಇದ್ದಾರೆ ಅಂದರೆ ಖಂಡಿತ ಒಂದು ಟೂರ್ ಮ್ಯಾನೇಜರ್ ಖಂಡಿತ ಇರ್ತಾರೆ. ಸೊ ಅವ್ರ ಪ್ರಕಾರ ಎಲ್ಲ ಅರೇಂಜ್ಮೆಂಟ್ಸು ನಿಮಗೆ ಅಕಾಮಡೇಷನ್ ಆಗಲಿ, ಕ್ಲೆನ್ಲಿನೆಸ್ ಮೇಂಟೈನ್ ಆಗಲಿ ತುಂಬ ಶುದ್ಧವಾಗಿರುತ್ತೆ. ಸೊ 3 to 4 ಸ್ಟಾರ್ ಹೋಟೆಲ್ಸ್ ಕೊಡೋದ್ರಿಂದ ಕಸ್ಟಮರ್ಸ್ಗೆ ಎಲ್ಲೂ ಏನಪ್ಪ ನಾವು ಎಲ್ಲಿ ಬಂದುಬಿಟ್ಟಿದ್ದೀವಿ ಅನ್ನೋ ಅಂಥ ಫೀಲಿಂಗ್ ಇರ್ತಾ ಇರಲ್ಲ. ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಂದಾಗ ಸರ್ವಿಸ್ ಮತ್ತು ಹಾಸ್ಪಿಟಾಲಿಟಿಗೆ ಹೆಸರುವಾಸಿಯಾಗಿರುತ್ತೆ. ನಾವು ಅದನ್ನು ಖಂಡಿತ ಇಂಪಾರ್ಟೆಂಟಾಗಿ ತೊಗೊಂಡು ಕಸ್ಟಮರ್ಸ್ನ ಅವ್ರಿಗೆ ನಮಗೆ ಎಲ್ಲೆಲ್ಲೋ ಬಂದ್ಬಿಟ್ಟಿದ್ದೀವಿ, ಎಲ್ಲೋ ಟ್ರಾವೆಲ್ಸ್ಗೆ ಬಂದ್ಬಿಟ್ಟಿದ್ದೀವಿ ಅಂತ ಅನ್ನೋ ಥರ ಫೀಲಿಂಗ್ಸ್ನ ಎಲ್ಲೂ ನಾವು ಬಿಟ್ಕೊಟ್ಟಿಲ್ಲ. ಸೊ ಬಂದಾಗೆ ಅವ್ರಿಗೆ ಫುಡ್ ಇಂಪಾರ್ಟೆಂಟ್. ಯಾರಿಗೇ ಆದರೂ ಬಂದಮೇಲೆ ನಾವು ಊಟ
ಯಾವ ಥರ ದೇಶದಲ್ಲಿ ಎಲ್ಲಿ ಈ ಥರ ಊಟ ಇರುತ್ತೋ ಆ ದೇಶದ ಊಟ ತಿನ್ನಬೇಕು ಹೆಂಗಿರುತ್ತೋ ಅನ್ನೋಂಥ ಕನ್ಫ್ಯೂಷನ್ ಇರುತ್ತೆ. ಸೊ ನಾವು ಪಕ್ಕ ಸೌತ್ ಇಂಡಿಯನ್ ಫುಡ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಇಂಡಿಯನ್ ಹೋಟೆಲ್ಸ್ನ ಫುಡ್ನ ನಾವೇ ಕೊಡ್ತಾ ಇದ್ದೀವಿ. ಸೊ ಸರ್ವಿಸಲ್ಲಾಗಲಿ ಫುಡ್ ಐಟಮ್ಸಲ್ಲಾಗಲಿ ಎಲ್ಲೂ ನಿಮಗೆ ಕೊರತೆ ಬರೋದಿಲ್ಲ ಮ್ಯಾಮ್. ಓಕೆ, ಈಗ ದುಬೈಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಎಲ್ರಿಗೂ ಪ್ರಶ್ನೆ ಇರುತ್ತೆ, ದುಬೈ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅನ್ನೋ ಥರ ಇರುತ್ತೆ, ಎಷ್ಟು ಅಮೌಂಟ್ ಇರುತ್ತೆ, ಎಷ್ಟು ಚಾರ್ಜ್ ಮಾಡ್ತಾರೆ, ನಾವು ಹಿಂಗೆ ಪೇ ಮಾಡಬೇಕಾಗತ್ತೆ ಅಂತ. ಸೊ ನಿಮ್ಮಲ್ಲಿರುವಂಥ ಪ್ಯಾಕೇಜ್ ಹೇಗಿದೆ, ರೇಟ್ ಎಲ್ಲ ಯಾವ ಥರ ಇದೆ ಅಂತ? ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೋಗಲೇಬೇಕು ಬಜೆಟ್ ಪ್ಲ್ಯಾನಿಂಗ್ ಆಗೇ ನಾವು ಈಗ ಆಫರ್ನ ಬಿಟ್ಟಿದ್ದೀವಿ. ದಸರಾ ದೀಪಾವಳಿ ಮುಂದಿಟ್ಕೊಂಡು 4 nights 5 daysಲ್ಲಿ 97,500ಗೆ ಪರ್ ಪರ್ಸನ್ ಆಗಿ ಇದನ್ನು ಕಾಸ್ಟಾಗಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಇನ್ಕ್ಲೂಡಿಂಗ್ ಫ್ಲೈಟ್ಸು, ಫುಡ್ಡು, ಅಕಾಮಡೇಷನ್, ಅಲ್ಲಿ ಹೋಗುವಂಥ ಪ್ಲೇಸಸ್ನ ಎಂಟ್ರಿ ಚಾರ್ಜಸ್ ಸಹ ನಾವೇ ಬೇರ್ ಮಾಡಿದ್ದೀವಿ, ವೀಸಾ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಬೇರೆ ಏನೂ ಇಲ್ಲ ಮ್ಯಾಮ್. ಅವ್ರ ಶಾಪಿಂಗ್ ಏನಾದರೂ ಮಾಡುವಂಥದ್ದಿದ್ರೆ ಮಾತ್ರ ಅವ್ರ ಖರ್ಚು ಬೀಳುತ್ತೆ ಹೊರತು ಪ್ರೈವೇಟ್ ವೆಹಿಕಲ್ಸ್ ಆಗಲಿ ಅಕಾಮಡೇಷನ್ ಎಲ್ಲ ನಮ್ಮದೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಕಾಸ್ಟಿಂಗ್ ಬಂದು 97,500ಅಲ್ಲಿ 4 nights 5 daysಲ್ಲಿ ಪ್ಯಾಕೇಜಸ್ ಇದೆ ಮ್ಯಾಮ್. ಅಂದರೆ ಈಗ ದಸರಾ ಅನ್ನೋದಕ್ಕೆ ಆಫರ್ ಆಯಿತು ಇದಂತ ಆಫರ್ ಈಗ ಹಾಗೆ ಇದೆ ಓಕೆ. ಅಂದ್ರೆ ಈಗೆಲ್ಲ ಹಾಲಿಡೇ ಇರುತ್ತೆ, vacation ಕಂಪ್ಲೀಟ್ ಫ್ಯಾಮಿಲಿ ಟ್ರಿಪ್ ಪ್ಲಾನ್ ಮಾಡೋದಿದ್ರೆ ಈಗ ಮಾಡ್ಕೋಬಹುದು ಅಂತ. ಸರಿ, ಅಂದ್ರೆ ನಾವು ಇವಾಗ ಬುಕ್ ಮಾಡ್ತಿದೀವಿ, ಯಾರು ಬುಕಿಂಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಪ್ರಕ್ರಿಯೆ, ಆ ಪ್ರೊಸೀಜರ್ ಹೆಂಗಿರುತ್ತೆ? ನಾವು ಹೇಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಜೊತೆಗೆ ಯಾವ ಥರ ರ್ಯಾಪೋ ಇಟ್ಕೋಬಹುದು, ನೀವು ಅವ್ರನ್ನ ಯಾವ ರೀತಿಯಾಗಿ ಫುಲ್ ಡೀಟೇಲ್ಸ್ ಅನ್ನ ನೀಡೋದ್ರ ಮುಖಾಂತರವಾಗಿ ಹಿಂಗೆ ನಡೆಯುತ್ತೆ ಅಂತ ಆ ಪ್ರಕ್ರಿಯೆಗಳು? ಈಗ ಬರ್ತಾ ಇರೋಂಥ ನಂಬರ್ಸ್ಗೆ ಕಾಲ್ ಮಾಡಿದಾಗ ನಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಎಕ್ಸಿಕ್ಯೂಟಿವ್ಸ್ ಕೊಡ್ತಿರ್ತಾರೆ. ಮತ್ತು ಆಫೀಸ್ ಬಂದು ನಮ್ಮದು ಗಂಗಾನಗರ್ ಬೆಂಗಳೂರಲ್ಲಿದೆ, ಹೆಬ್ಬಾಳ್ ಹತ್ರ. ದಯವಿಟ್ಟು ಆಫೀಸ್ನ ವಿಸಿಟ್ ಮಾಡಿ ನಿಮ್ಗೆ ಯಾವುದೇ ಇದೇ ಅಲ್ಲದೆ ಯಾವುದೇ ಥರ ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಪ್ಯಾಕೇಜಸ್ನ ನೀವು ಕಂಪ್ಲೀಟ್ ಮಾಹಿತಿ ತೊಗೊಳ್ಬೋದು. 30 days ಮುಂಚೆ ಅಥವಾ 50 days ಮುಂಚೆ ಬುಕ್ ಮಾಡಿರೋರಾಗಿದ್ದರೆ ಅವರ ಫಸ್ಟ್ ನಾವು ಪಾಸ್ಪೋರ್ಟ್ನ ತೊಗೊಳ್ತೀವಿ. ವೆರಿಫಿಕೇಷನ್ ಆದಮೇಲೆ 50% ಆಫ್ ದಿ ಡೌನ್ ಪೇಮೆಂಟ್, ಇದು ನಮ್ಮ ಪೇಮೆಂಟ್ ಬುಕ್ಕಿಂಗ್ ಮಾಡ್ಕೊಳ್ಳುವಂಥ ಪ್ರೊಸೀಜರ್ಗೆ 50% ಆಫ್ ದಿ ಡೌನ್ ಪೇಮೆಂಟ್ ತೊಗೊಳ್ತೀವಿ. ಟೋಟಲ್ ಕಾಸ್ಟ್ ಏನಿದೆಯೋ ಅಡ್ವಾನ್ಸ್ ಆಗಿ 50%ನ ತೊಗೊಳ್ತೀವಿ. ಇದಾದಮೇಲೆ ನಾವು ಕಂಟಿನ್ಯೂಸ್ ಫಾಲೋಅಪ್ಸ್ ಇರುತ್ತೆ. ಕಸ್ಟಮರ್ಸ್ಗೆ ಗ್ರೂಪ್ ಕ್ರಿಯೇಟ್ ಮಾಡುವಂಥದ್ದಾಗಲಿ, ವಾಟ್ಸಪ್ಪಲ್ಲಿ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್, ಯಾವ ಥರ ಬ್ಯಾಗೇಜ್ ತೊಗೊಳ್ಳೋದಿದ್ರೆ ಅಥವಾ ಕ್ಲೋತಿಂಗ್ ಯಾವ ಥರ ಇರುತ್ತೆ, ಎಲ್ಲ ಸಂಪೂರ್ಣ ಮಾಹಿತಿ ನಮ್ಮಲ್ಲಿ ಇರ್ತಾರೆ. ಇದಲ್ಲದೆ ನಮಗೆ ಈ ಥರ ಒಂದು ಗ್ರೂಪ್ ಪ್ಯಾಕೇಜ್ ಹೋಗ್ತಾ ಇದ್ದಾರೆ ಅಂದರೆ ಡಿಪಾರ್ಚರ್ ಪರ್ಸನ್ ಕೂಡ ಇರ್ತಾರೆ. ಸ್ವತಃ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಡಿಪಾರ್ಚರ್ ಪರ್ಸನ್ ಬಂದು ಏರ್ಪೋರ್ಟಿಂದ ಸಂಪೂರ್ಣವಾಗಿ ನಿಮ್ಗೆ ಇನ್ನೊಮ್ಮೆ ಮಾಹಿತಿ ಕಳಿಸಿ ಅವ್ರಿಗೆ ಆರಾಮಾಗಿ ಡಿಪಾರ್ಚರ್ ಮಾಡ್ತಾರೆ. ಅಲ್ಲಿ ಇಳಿದಾದ್ಮೇಲೆ ಪಿಕಪ್ಪಿಂದ ಡ್ರಾಪ್ವರೆಗೂ ನಮ್ಮ ಟೂರ್ ಮ್ಯಾನೇಜರಲ್ಲಿ ಕೇರ್ ಟೇಕ್ ಮಾಡ್ತಾರೆ. ಓಕೆ, ಅಂದರೆ ಇವಾಗ ಕೆಲವೊಂದು ಟ್ರಾವೆಲ್ಸಲ್ಲಿ ನಾವು ಟ್ರಾವೆಲ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ, ಓಕೆ ಅವರು ಫೈನ್ ಬುಕ್ ಮಾಡ್ಕೊಳ್ತಾರೆ, ಬಟ್ ನಮ್ಗೆ ಆಮೇಲೆ ಅವ್ರ ಜೊತೆಗೆ ರ್ಯಾಪೋ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಕೇರ್ ಮಾಡೋದಿಲ್ಲ, ಅಥವಾ ನಾವು ಪದೇ ಪದೇ ಕಾಲ್ ಮಾಡಬೇಕು ಅಂತಂದರೆ ನಮ್ಗೊಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಕಿರಿಕಿರಿ ಅನಿಸುತ್ತೆ. ಬಟ್ ಅವರೊಂದು ಕಂಪ್ಲೀಟಾಗಿ ಪ್ರತಿ ಒಂದು ಸಿಚುವೇಶನಲ್ಲೂ ಕೂಡ ಈಗ ಹೊರಡ್ತಾ ಇದ್ದೀವಿ, ಈಗ ಹೊರಡಬೇಕು, ಈಗೆಲ್ಲ ಊಟಕ್ಕೆ ಲಾಗಿನ್ ಆಗ್ತಾ ಇದ್ದೀವಿ, ಈ ಥರದ್ದೊಂದು ಪ್ರತಿಯೊಂದ್ರ ಬಗ್ಗೆ ಡೀಟೇಲ್, ಅಲ್ಲಿ ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಅಲ್ಲಿ ಹಿಂಗೆ ನಾವು ರೆಡಿ ಆಗಬೇಕು, ಯಾವ ಥರದ ಬಟ್ಟೆ ಹಾಕ್ಕೊಳ್ಬೇಕು, ಬಿಕಾಸ್ ವೆದರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ನಮಗೆ ಅಲ್ಲಿ ಐಡಿಯಾ ಇರೋದಿಲ್ಲ. ಸೊ ಆ ಥರ ಇನ್ ಡೀಟೇಲ್ಡ್ ಆಗಿ ನೀಡೋದಕ್ಕೆ ನೀವೇನು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಾ? ಅಂದರೆ ಕಸ್ಟಮರ್ ಜೊತೆಗೆ ಪ್ರತಿ ಗಳಿಗೆಯಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಹೇಗೆ ನೀವು ಅವ್ರ ಜೊತೆಗೆ ಹೆಜ್ಜೆ ಹಾಕ್ತೀರಾ ಅಂತ? ಒನ್ಸ್ ಅವರು ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ವೀಕ್ಲಿ ವೀಕ್ ಹತ್ರ ಬರ್ತಾ ಇರಬೇಕಾದ್ರೆ ನಮ್ಮ ಟೂರ್ ಮ್ಯಾನೇಜರ್ ಕನೆಕ್ಟ್ ಆಗುತ್ತಾರೆ. ಅದಕ್ಕಿಂತ ಮುಂಚೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಸಿಕ್ ಇನ್ಫಾರ್ಮೇಷನ್ನ ಕಸ್ಟಮರ್ಸ್ಗೆ ಕೊಡ್ತಾರೆ. ಯಾವ ಥರ ಬ್ಯಾಗೇಜ್ ಆಗಿರ್ಬೋದು, ಯಾವ ಥರ ಟೈಮಿಂಗ್ಸಲ್ಲಿ ಯಾವ ಥರ ಕ್ಲೋತಿಂಗ್ ಇರ್ಬೋದು, ಎಲ್ಲ ಪ್ರತಿಯೊಂದು ಬೇಸಿಕ್ ಆಗಿ ನಮ್ಮ ಇದು ಟೀಮ್ ಮೆಂಬರ್ ಹೇಳಿರ್ತಾರೆ, ಎಕ್ಸಿಕ್ಯೂಟಿವ್. ಅದಾದಮೇಲೆ ನಿಮಗೆ ಗ್ರೂಪ್ ಪ್ಯಾಕೇಜ್ ಹತ್ರ ಬರ್ತಾ ಇದೆ ಅಂದಾಗ ವಾಟ್ಸಪ್ಪಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅಲ್ಲಿ ಯಾವುದೇ ಡೌಟ್ಸ್ ಬಗ್ಲಿ, ನಿಮ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಬೇಕು ಅಂದಾಗ ಟೂರ್ ಮ್ಯಾನೇಜರ್ ಸ್ವತಃ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇದೇ ಥರ ಎಲ್ಲ ಪ್ಯಾಕೇಜಲ್ಲೂ ಪ್ರೋಸೆಸ್ ನಡೀತಿರುತ್ತೆ. ಎಲ್ಲೂ ನಿಮಗೆ ಕನ್ಫ್ಯೂಷನ್ ಆಗಲಿ, ಮತ್ತೆ ಮತ್ತೆ ಏನಕ್ಕೆ ಕಾಲ್ ಮಾಡಬೇಕು ಅನ್ನೋ ಚಿಂತೆ ದಯವಿಟ್ಟು ಇಟ್ಕೋಬೇಡಿ. ಏನೇ ಡೌಟ್ಸ್ ಇದ್ರೂ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇವಾಗ ನಾವು ಪ್ರತ್ಯೇಕವಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ, ಓನ್ಲಿ ಫ್ಯಾಮಿಲಿ ಮಾತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದು ಕೆಲವರು. ಇನ್ನು ಕೆಲವರು ನಾವು ಹನಿಮೂನ್ ಪ್ಯಾಕೇಜ್ ಥರ ನೋಡ್ತಾ ಇದ್ದೀವಿ, ಸೊ ಹನಿಮೂನ್ಗೆ ಹೋಗ್ತಾ ಇದ್ದೀವಿ, ನ್ಯೂಲಿ ಮ್ಯಾರಿಡ್ ಇದ್ದೀವಿ ಅಂತ ಅವರು. ಸೊ ಅವ್ರಿಗೆ ಯಾವ ಥರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೆ ಯಾವ ಥರ ಇರುತ್ತೆ ಪ್ಯಾಕೇಜಸ್ ಎಲ್ಲ ಅಂತ?
ಮೋಸ್ಟ್ ಆಫ್ ದಮ್ ಇದು ಹನಿಮೂನ್ ಪ್ಯಾಕೇಜಕ್ಕೆ ತಗೊಳ್ಳೋಕೆ ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲ ಥರ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ ಕವರ್ ಪ್ಲೇಸಸ್ ಆಗೋದ್ರಿಂದ ದುಬೈನ ಮೋಸ್ಟ್ ಆಫ್ ದಮ್ ವೆಕೇಷನ್ ಟೈಪ್ ಆಗು ಯೂಸ್ ಮಾಡ್ತಾರೆ. ಸೊ ಯಾರಿಗೂ ಈ ಥರ ಡೈವರ್ಸಿಫಿಕೇಶನ್ ಏನಿಲ್ಲ ಮ್ಯಾಮ್. ಹನಿಮೂನ್ ಪ್ಯಾಕೇಜ್ ಆದವ್ರು ಆರಾಮಾಗಿ ಹೋಗ್ಬೋದು, ಈ ಥರ ಸ್ಟೂಡೆಂಟ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಹೋಗ್ಬೋದು. ಎಲ್ಲರಿಗೂ ಅನುಕೂಲವಾಗುವಂತೆ ಇಷ್ಟಪಡುವಂಥ ಪ್ಲೇಸ್ ಆಗಿರೋದ್ರಿಂದ ದುಬೈ ಯಾರೇ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ಮ್ಯಾಮ್. ಓಕೆ. ಸೊ ಇಲ್ಲಿವರೆಗೂ ನಾವು ದುಬೈಗೆ ಹೋಗೇ ಅಲ್ಲ, ದುಬೈಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಭಯ ಇದೆ, ಆತಂಕ ಇದೆ, ನರ್ವಸ್ನೆಸ್ ಇದೆ, ಹಿಂಗೆ ಹೋಗೋದು ಏನು ಅಂತ. ಟ್ರಾವೆಲಲ್ಲಿ ನಾವು ಯಾವತ್ತೂ ಈ ಥರ ಹೋಗೂ ಇಲ್ಲ. ಸೊ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಏನು ಹೇಳ್ತೀರಾ ಅಂತ? ದಯವಿಟ್ಟು ಯಾವುದೇ ಥರ ಆತಂಕ ಇಟ್ಕೊಳ್ಬೇಡಿ. ಏನಪ್ಪ ಯಾವ ಥರ ಏನು ಎಲ್ಲ ಚಿಂತೆನ ಕ್ವಶನ್ಸ್ನ ಸೈಡಲ್ಲಿ ಇಡಿ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ಬನ್ನಿ. ನೀವು ಅಂದ್ಕೊಂಡಕ್ಕಿಂತ ಹೆಚ್ಚು ನಿಮಗೆ ಎಕ್ಸ್ಪೀರಿಯನ್ಸ್ ಖುಷಿ ನಿಮಗೆ ಖಂಡಿತ ಸಿಗುತ್ತೆ. ಹೋಗಿ ಬಂದಿರೋದ್ಮೇಲೂ ನಿಮಗೆ ಹೌದು ನೀವು ಏನು ಹೇಳಿದ್ರು ಹಾಗೇ ನಡ್ಕೊಂಡಿದ್ದೀರಾ, ಫುಡ್ಡಲ್ಲಾಗಲಿ ಸರ್ವಿಸಸ್ ಆಗಲಿ ಎಲ್ಲೂ ಕೊರತೆ ಬರ್ದೇರಂಗೆ ನೋಡ್ಕೊಳ್ದಿದ್ದೀರಾ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆ ದುಬೈ ಸಿಟಿ ಟೂರ್ನ ಟ್ರಾವೆಲ್ ಮಾಡಿ. ಓಕೆ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನಾವು ನೋಡೋದಾದ್ರೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಸೊ ನಿಮಗೆ ಬೇರೆ ಬೇರೆ ಸ್ಟೇಟಿಂದ ಕೂಡ ಕಸ್ಟಮರ್ಸ್ ಕನೆಕ್ಟ್ ಆಗ್ತಾರೆ, ಬೇರೆ ಬೇರೆ ಪ್ಲೇಸಸ್ಸಿಗೆ ಹೋಗ್ತಾರೆ, ದೇಶ ವಿದೇಶಗಳಿಗೆಲ್ಲ ಹೋಗ್ತಾರೆ. ಸೊ ಎಲ್ಲ ಥರದ ಕಸ್ಟಮರ್ನು ಕೂಡ ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಕರ್ನಾಟಕಕ್ಕೆ ಮಾತ್ರ ಅಲ್ಲದೆ ಬೇರೆ ಬೇರೆ ಯಾವ್ಯಾವ ಕಡೆಯಿಂದ ಇಲ್ಲಿಗೆ ಬರ್ತಾರೆ, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಆ ಪ್ಯಾಸೆಂಜರ್ಸ್ಗಳನ್ನ ಮಾತಾಡ್ಸೋದಾಗಿರ್ಬೋದು, ಅವ್ರ ಪ್ರತಿಕ್ರಿಯೆ ಪಡ್ಕೊಳ್ಳೋದಾಗಿರ್ಬೋದು, ಅವರ ಫೀಡ್ಬ್ಯಾಕ್ ಆಗಿರ್ಬೋದು, ಅದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಎಲ್ಲರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ? ಆ ರೆಸ್ಪಾನ್ಸ್ ಹೇಗಿರುತ್ತೆ, ನಾವು ಬೇರೆ ರಾಜ್ಯದಿಂದ ಇಲ್ಲಿ ಬಂದಿದ್ರು ಇವರು ನಮ್ಮ ರಾಜ್ಯ ಥರನೇ ಫೀಲ್ ಮಾಡುವಂಥ ಮೆಂಬರ್ಸ್ ಇದ್ದಾರೆ ಇಲ್ಲಿ. ಟೂರ್ ಮ್ಯಾನೇಜರ್ಸ್ ಆಗಲಿ, ಅಲ್ಲಿರುವಂಥ ಟೀಮ್ ಮೆಂಬರ್ಸ್ ಆಗಲಿ, ಯಾರು ಹೊರ ರಾಜ್ಯದಿಂದ ಬಂದಿದ್ದಾರೆ ನೀವು ಭಾಷೆ ಬರಲ್ಲ ಅಂತ ಗ್ಯಾಪ್ ಫೀಲ್ ಮಾಡೋದಿಲ್ಲ. ಸೊ ಅವ್ರಿಗೆ ನಮಗೆ ಜಾಸ್ತಿ ತಮಿಳ್ನಾಡಿಂದ ಆಗಲಿ ಆಂಧ್ರದಿಂದ ಆಗಲಿ ಎಲ್ಲ ಸೌತ್ ಇಂಡಿಯನ್ ಪ್ಲೇಸಸ್ಸಿಂದ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಮ್ಯಾನೇಜರ್ಸ್ಗೆ ಭಾಷೆಗಳು ಬಂದಿರುತ್ತೆ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಇವಾಗ ಟೂರಿಸಮಲ್ಲಿ ತೊಗೊತಾ ಇದ್ದೀವಿ ಅಂದರೆ ಒಂದೇ ಭಾಷೆ ಬರೋವಂಥದ್ದಿಲ್ಲ. ಈಗ ನನಗೆ ತಗೊಳ್ಳಿ ತಮಿಳ್ ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಬರುತ್ತೆ. ಸೊ ಯಾವುದೇ ಕಸ್ಟಮರ್ಸ್ ನಮಗೆ ಕನ್ನಡ ಬರಲ್ಲ ಅಂದಾಗ ನಾವು ಅವ್ರ ಭಾಷೆಯಲ್ಲೇ ಮಾತಾಡಿದಾಗ ಅವರು ನಮ್ಮೋರಾಗ್ಬಿಡ್ತಾರೆ. ಸೊ ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಎಕ್ಸಿಕ್ಯೂಟಿವ್ಸ್ ಬೇರೆ ಬೇರೆ ಭಾಷೆ ಬರೋದ್ರಿಂದ ಆರಾಮಾಗಿ ಅವ್ರ ಭಾಷೆಯಲ್ಲೇ ಅವ್ರ ತಕ್ಕನಾಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದು ಒಂದು ಕೀ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ನೀವು ಆನ್ಲೈನ್ ಮುಖಾಂತರವಾಗಿ ಆ ಡೈರೆಕ್ಟ್ ಆಫೀಸಿಗೆ ಬಂದು ಮೀಟ್ ಮಾಡಿ ಪ್ಯಾಕೇಜಸ್ಗಳ ಬಗ್ಗೆ ತಿಳ್ಕೊಳ್ಳೋದು, ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದು, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಹಿಂಗೆ ನಾವು ನಿಮ್ಮನ್ನು ಕನೆಕ್ಟ್ ಆಗ್ಬೋದು, ಫೋನಾ ಅಥವಾ ಡೈರೆಕ್ಟ್ ಆಗಿ ಬರ್ಬೋದಾ ಅಥವಾ ವೆಬ್ಸೈಟ್ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದಾ, ಹೇಗೆ ಅಂತ? ವೆಬ್ಸೈಟ್ ಮುಖಾಂತರ ನೋಡೋದಾದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನಮ್ಮದೇ ಆದಂಥ ಒಂದು ಸಪ್ರೇಟ್ ಪೇಜಸ್ ಇರುತ್ತೆ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಟೈಪ್ ಮಾಡಿದಾಗ ನಿಮ್ಗೆ ಎಲ್ಲ ಕಡೆ ಈಸಿಯಾಗಿ ಬರುತ್ತೆ. ಅದಲ್ಲದೆ ನೀವು ಬ್ಯಾಂಗ್ಳೂರು ಬ್ರ್ಯಾಂಚ್ ಬರೋದಾದರೆ ಹೆಬ್ಬಾಳ್ ಗಂಗಾನಗರ ಹತ್ರ CBA ಆಫೀಸ್ ಪಕ್ಕದ್ದೇ ನಮ್ಮದು ಶೋರೂಮ್ ಇದೆ. ಸೊ ದಯವಿಟ್ಟು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ವಿಸಿಟ್ ಮಾಡಿ. ಮತ್ತು ಬರ್ತಿರೋಂಥ ನಂಬರ್ಸ್ನ ದಯವಿಟ್ಟು ಮಿಸ್ ಮಾಡದೆ ಕಾಲ್ ಮಾಡಿ. ಪ್ರತಿ ಸಲ ನೀವು ಕಾಲ್ ಮಾಡಿದಾಗೂ ನಾವು ಯಾವುದೇ ಥರ ಬೇಜಾರಿಲ್ಲದೆ ಕಂಪ್ಲೀಟ್ ಡೀಟೇಲ್ ನಾವು ಕೊಡೋದ್ರಲ್ಲಿ ಮುಂದುವರಿಕೆ ಆಗಿರ್ತೀವಿ. ಓಕೆ. ಸೊ ಈಗ ಈ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಆಫರ್ ಅನ್ನೋದು ಕೂಡ ಇರುತ್ತೆ. ನಾವು ಈ ಟ್ರೈನ್ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಈ ಥರದ್ದೆಲ್ಲ ನೋಡಿದಾಗ ನಮ್ಗೆ 1 ಇಯರ್ 2 ಇಯರ್ 3 ಇಯರ್ ಈ ಥರ ಮಕ್ಕಳಿಗೆ ಸ್ವಲ್ಪ ಫೈನ್, ಅವ್ರಿಗೇನು ಫುಲ್ ಆಗಿ ನಾವು ಟಿಕೆಟ್ ತೊಗೊಳ್ಬೇಕು ಅನ್ನೋದಿಲ್ಲ ಅಂತ. ಸೊ ಈ ಥರ ಪ್ಯಾಕೇಜಸ್ ಬುಕ್ ಮಾಡ್ಕೊಳ್ಬೇಕಾದ್ರೂ ಆ ಆಪ್ಷನ್ಸ್ ಇದೆಯಾ? ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಆ ಥರದ್ದು ಏನಾದ್ರು ಇದೆಯಾ? ಕಂಪ್ಲೀಟಾಗಿ ಹೇಳೋದಾದರೆ ನಿಮಗೆ 1 ಮಂತ್ ಬೇಬಿಯಿಂದ ಇನ್ಫ್ಯಾಂಟ್ ಟಿಕೆಟ್ ಅಂತ ಫ್ಲೈಟಲ್ಲಿ ಇದ್ದೇ ಇರುತ್ತೆ. ಸೊ ನಾವೇನು ಮಾಡಿದ್ದೀವಿ, ಒಂದು ಏಜ್ ಅಂತ ಇಟ್ಟಿದ್ದೀವಿ. 1 ಇಯರಿಂದ 5 to 6 ಇಯರ್ಸ್ ಒಳಗಡೆ ಯಾರು ಇರ್ತಾರೋ ಕಿಡ್ಡು ಅವ್ರಿಗೆ 70% ಆಫ್ ದಿ ಟೋಟಲ್ ಕಾಸ್ಟ್, ಅಂದರೆ ಈ ಪ್ರೈಸ್ ಏನಿದೆಯೋ ಅದ್ರಲ್ಲಿ 70% ಕಟ್ಟೋ ಥರ ಇರುತ್ತೆ. ಸೊ ಅವ್ರಿಗೆ ಇದನ್ನು ನಾವು ಕೊಡೋದ್ ಮೂಲಕ ಅವ್ರಿಗೆಲ್ಲೂ ಬರ್ಡನ್ ಅನ್ಸಲ್ಲ. ಫುಲ್ ಕಟ್ಟೋ ಅಂಥ ಅವಕಾಶ ಇಲ್ಲ. 70% ಆಫ್ ದಿ ಟೋಟಲ್ ಕಾಸ್ಟಲ್ಲಿ ಇರುತ್ತೆ ಕಿಡ್ಗೆ. ಓಕೆ. ಸೊ ಈಗ ನಾವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಬಯಸುವವರಿಗೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋ ಇದ್ರೆ ಏನಂದರೆ ಯಾವುದೇ ಥರ ಭಯ ಅಥವಾ ಟೆನ್ಷನ್ಸ್ ಇಟ್ಕೋಬೇಡಿ, ಅಪನಂಬಿಕೆ ಇಲ್ಲದೆ ಆರಾಮಾಗಿ ಬನ್ನಿ. ನೀವು ಖಂಡಿತ ನಾನು ಏನು ಹೇಳಿರ್ತೀನೋ ಅದನ್ನೇ ನೀವು ಅಲ್ಲಿ ನಿಮಗೆ ನಿಜವಾಗ್ಲೂ ಅದೇ ಥರ ಟ್ರೀಟ್ಮೆಂಟ್ ಇರುತ್ತೆ. ಯಾವುದೇ ಥರ ಟೆನ್ಷನ್ಸ್ ಇಟ್ಕೋಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಟುಗೆದರ್ ಆಗಿ ನೀವು ಖುಷಿಯಾಗಿ ಹೋಗಿ ಬರುವಂಥ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿಮ್ಮ ಜೊತೆ ಸದಾ ಇರುತ್ತೆ. ಓಕೆ. ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ರಿ. ಧನ್ಯವಾದಗಳು.
ಎಸ್ ವೀಕ್ಷಕರೇನು ನೀವು ಕೂಡ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅವರನ್ನು ನೇರವಾಗಿ ಭೇಟಿ ಮಾಡಿ ಪ್ಯಾಕೇಜಸ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದರ ಜೊತೆಗೆ ಅಡ್ರೆಸ್ ಕೂಡ ನೋಟ್ ಮಾಡ್ಕೊಳ್ಳಿ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313 ವರ್ಷ ಆರ್ಕೇಡ್ ನಿಯರ್ ಸಬ್ ರಿಜಿಸ್ಟರ್ ಆಫೀಸ್, ಬಳ್ಳಾರಿ ರೋಡ್, ಬೆಂಗಳೂರು, ಕರ್ನಾಟಕ 562157. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.